ಇನ್ನು ಬೆಂಗಳೂರಿನಲ್ಲಿ ಎಲ್ಲಂದ್ರಲ್ಲಿ ಕಸ ಎಸೆಯೋವ್ರೆ ಹುಷಾರ್. ನೀವು ಎಷ್ಟಂತ ಕಸ ನಿಮ್ಮ ಮನೆ ಮುಂದೆನೆ ಬಂದು ಬೀಳುತ್ತೆ. ಸೊ ಬೆಂಗಳೂರಿನಲ್ಲಿ ಕಂಡಲ್ಲಿ ಕಸ ಎಸೆಯೋರಿಗೆ ಇದೊಂದು ಅಲರ್ಟ್. ಇದು ನೀವು ಎಷ್ಟಂತ ಕಸ ಏನಿದೆ ಅದು ನಿಮ್ಮ ಮನೆಯ ಮುಂದೆ ತಂದು ವಾಪಸ್ ಎಸೆಯಲಾಗುತ್ತೆ. ನಿಮ್ಮ ಮನೆ ಮುಂದೆ ಕಸ ತಂದು ಸುರಿತಾರೆ, ಎಚ್ಚರ. ರಸ್ತೆ ಬದಿ ಕಸ ಎಸೆಯೋರ ವಿರುದ್ಧ GBA ಕ್ಯಾಂಪೇನ್ ಇದು. ಕೆಲವ್ರಿಗೊಂದು ಅಭ್ಯಾಸ ಇರುತ್ತೆ, ಟೂ ವೀಲರಲ್ಲಿ ಬರೋದು, ರಪ್ಪಕ್ಕಂತ ಪ್ಲಾಸ್ಟಿಕಲ್ಲಿ ಬಿಸಾಡೋದು, ಓಡೋದು. ಯಾವ ರಸ್ತೆ ಹಾಳಾದ್ರೆ ಏನು, ನಮಗೇನು. ಮನೆ ಮುಂದೆ ಕಸ ಸುರಿದು ಜಾಗೃತಿ ಅಭಿಯಾನವನ್ನು GBA ಮಾಡ್ತಾ ಇದೆ. ನೀವು ನೋಡ್ತಾ ಇದ್ರಿ, ಈಗ ವಾಪಸ್ ತಂದು ಯಾರ ಮನೆ ಕಸ ಇದೆ ಹುಡುಕಿ ತಂದು ಅವ್ರ ಮನೆ ಮುಂದೆ ಕಸ ಸುರಿಲಾಗ್ತಾ ಇದೆ. ಯಾಕಂದರೆ ಬೇರೆಯವ್ರ ಮನೆ ಹತ್ರ ಎಲ್ಲೋ ತೊಗೊಂಡೋಗಿ ಎಸೆಯೋದು, ಅವ್ರಿಗೆ ಅಲ್ಲಿ ಆಗುವಂಥ ಹಿಂಸೆ ಅದು ನಿಮಗೂ ಕೂಡ ಸ್ವಲ್ಪ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ಈಗ ತಂದು ಹಾಕ್ತಾರೆ. ಬಟ್ ಹೇಗೆ ಅವರ ಮನೆಗೆ ವಾಪಸ್ ತಂದು ನೋಡಿ ಹುಡುಕಿ ಹಾಕ್ತಾರೆ ಅನ್ನೋದು ಈಗ ಪ್ರಶ್ನೆ. ಯಾಕಂದರೆ ಯಾರು ಎಸ್ತಿದ್ದ ಕಸ ಇನ್ನೊಬ್ಬರ ಮನೆ ಹೋಗಿ ಅವ್ರ ಮುಂದೆ ಏನಾದರೂ ಎಸೆದ್ರೆ ಇದರಲ್ಲಿ ಸ್ವಲ್ಪ ಗೊಂದಲ ಉಂಟಾಗ್ಬೋದು. ಆದರೆ ಸದ್ಯಕ್ಕೆ ನಾವು ನೋಡ್ತಾ ಇದ್ದೀವಿ ದೃಶ್ಯದಲ್ಲಿ ಈ ಥರ ಅಲ್ಲಿ ಅನ್ಲೋಡ್ ಮಾಡ್ತಿರೋದು ನೀವು ನೋಡ್ತಾ ಇದ್ದೀರಾ. ವಿಡಿಯೋ ರೆಕಾರ್ಡ್ ಮಾಡಿದಂಥ GBA ಮಾರ್ಷಲ್ಗಳು ಅಂದರೆ ವಿಡಿಯೋನ ರೆಕಾರ್ಡ್ ಮಾಡಿದ್ದಾರೆ ಯಾರು ಕಸ ತಂದು ಎಸ್ತಿದ್ದಾರೆ ಅಂತ. ನಂತರ ಅವ್ರು ಎಲ್ಲಿ ಹೋಗ್ತಾರೆ, ಯಾಕಂದರೆ ಒಂದಷ್ಟು CCTVಗಳನ್ನೆಲ್ಲ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಆ ಕಸ ಎಸ್ತಂಥ ವ್ಯಕ್ತಿ ವಾಪಸ್ ತನ್ನ ಮನೆ ಹೋಗೋ ತನಕ ಟ್ರ್ಯಾಕ್ ಮಾಡಿ ಅವರ ಮನೆ ಮುಂದೆನೇ ಆ ಕಸವನ್ನು ತಂದು ಹಾಕುವಂಥದ್ದು ಆಗ್ತಾ ಇದೆ. ವೆಹಿಕಲ್ ಬಂದು ಹಾಂ ಸರ್, ಇಷ್ಟೆಲ್ಲ ಕೊಟ್ಟರು ಸೌಕರ್ಯ, ಇವ್ರು ಕಸ ಹಾಕ್ತಾರೆ ಅಂದರೆ ಇವ್ರು ನರಮನುಷ್ಯರೇ ಅಲ್ಲ, ಎಲ್ಲ ಎಜುಕೇಟೆಡ್ಸೇ. ಎಲ್ಲ ಬಿಗಳು ಮಾಡ್ಬಿಟ್ಟು ಸಾಫ್ಟ್ವೇರ್ ಆಗಿರೋರು ಮಾಡೋದು. ಎಜುಕೇಟೆಡ್ಸ್ ಮಾಡೋ ಕೆಲಸಕ್ಕೆ ನಮ್ಮ ಅನ್ಎಜುಕೇಟೆಡ್ ಅವರು ಕ್ಲೀನ್ ಮಾಡ್ತಾ ಇದ್ದೀವಿ. ಕ್ಲೀನ್ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮ ಹೆಂಗೆ ಬೆಂಗಳೂರಲ್ಲಿ ಜಾರಿ ತರಬಹುದಾ? ಬೆಸ್ಟ್ ಕಾರ್ಯಕ್ರಮ ಸರ್. ಯಾರ ಮನೆ ಯಾವ ತಗೊಂಬಂದು ಕಸ ಹಾಕ್ತಾನೆ ಅವನ ಮನೆ ಮುಂದೆ ಸುರಿದು ಈ ರದ್ದಂತ ಮಾಡಿದ್ರೆ ಅವನಿಗೂ ಒಂದು ಮನಸ್ಸಲ್ಲಿ ಬರ್ತದೆ, ಈ ಥರ ಮಾಡಬಾರ್ದು, ತಪ್ಪು ಕೆಲಸ ನಾವು ಮಾಡ್ತಾ ಇರ್ತೀವಿ. ತಪ್ಪು ಅಂತ ಗೊತ್ತಿದ್ದು ಮಾಡ್ತಾ ಇದ್ದಾರೆ ಮೂರ್ಖರು. ಆ ಮೂರ್ಖರಿಗೆ ಸರಿಯಾದ ಪಾಠ ಕಲಿಸ್ಬೇಕಾದ್ರೆ ನಮ್ಮ DK ಶಿವಕುಮಾರ್ ಅವರು ಮಾಡಿರೋದೇ ಎಕ್ಸಲೆಂಟ್ ಆಗಿದೆ. ಮಾಡಿ ಸರ್ ಈ ಪ್ರೋಗ್ರಾಮ್. ನಿಮಗೊಂದು ಅಡಿಷನಲ್ ಬಾರ್ಡನ್ ಕೆಲಸ ಬಿತ್ತು, ಮಾಡ್ಬೇಕು ಸರ್. ಇವ್ರು ಮಾಡೋ ತಪ್ಪಿಗೆ ನಿಮ್ಗೆ ಅಡಿಷನಲ್ ಕೆಲಸ ಏನು ಮಾಡ್ತೀರಾ ಮಾಡಿ ಬುದ್ಧಿ ಕಲಿಸ್ಬೇಕು. ಸಾರ್ವಜನಿಕರಿಗೆ ಏನು ಹೇಳ್ತೀರಿ ಸರ್? ಸಾರ್ವಜನಿಕರಿಗೆ ಎಲ್ಲ ಬುದ್ಧಿ ಕಲ್ತ್ಕೊಡ್ರಪ್ಪ, ಸರಿಯಾಗಿದೆ, ಬಂದಾಗ ಕೋಆಪರೇಟ್ ಮಾಡ್ರಿ. ನಮ್ಮ ಕಾರ್ಪೊರೇಷನ್ ಅವ್ರು ಬಂದಾಗ ಅವ್ರಿಗೆಲ್ಲ ಸಹಕರಿಸಿ ಅವ್ರ ಮನೆ ಕಸನ 2 ಭಾಗ ಮಾಡಿ ಬರ್ತದಲ್ಲ, ಬಂದು ಪಾಪ ಅವರು ವಿಜಿಲ್ ಹೊಡೆದು ಬರ್ತಾರೆ. ಅವರು ವಿಜಿಲ್ ಹೊಡೆದು ಕಾಯ್ತಾ ಇದ್ದಾರೆ. ಅವಾಗ ತಗೊಂಬಂದು ಹಾಕಿದ್ರೆ ಆಯ್ತು. ಅದು ಬರೋದು ಅವರು 6:30, 7 ಗಂಟೆ, 8 ಗಂಟೆಗೂ ಬರ್ತಾರೆ. ಇವಾಗ 8 ಗಂಟೆ ಆಗಿದೆ ಬಂದಿದ್ದಾರೆ. ಇವಾಗೂ ನಿದ್ದೆ ಮಾಡ್ಕೊಂಡು ಸೋಂಬೇರಿಗಳು ಇದ್ಬಿಟ್ಟು ನೀವು ಈ ಥರ ಕಸ ತಗೊಂಡ್ಬಂದು ಬೇರೆಯವ್ರ ಮನೆ ಮುಂದೆ ಕಾರ್ನರ್ಗಳೆಲ್ಲ ಹಾಕಿದ್ರೆ ಅದು ಎಷ್ಟು ಮಟ್ಟಕ್ಕೆ ಐತೆ? ಡೈಲಿ 5:30 6:30 7 ಗಂಟೆ ತನಕ ಇದು ಬರ್ತದೆ. ಓಕೆ ಸರ್. ಬಟ್ ಯಾರೇ ಕೂಡ ವೆಹಿಕಲ್ ಹಾಕದೇನೆ ಬೈಫರ್ಕೇಶನ್ ಮಾಡಿ ಹಾಕದೇನೆ ಅಲ್ಲಿ ಬಂದು ತಂದು ಡಂಪ್ ಆಗಿ ಬರ್ತದೆ. ರಾತ್ರಿ ನಾವೆಲ್ಲ 1-1:30 ತನಕ ಕಾದ್ಕೊಂಡಿದ್ದು, ಮಾರ್ಷಲ್ಸ್ ಕೂಡ ಎಲ್ಲ ನಮ್ಮ ಜೊತೆಲಿದ್ರು. ಅದನ್ನ ಅವ್ರು ಕೇಳಿದಾಗ ಫೈನು ಅವ್ರು ಕೊಡಲಿಲ್ಲ. ಅದ್ರ ವಿಡಿಯೋ ಮಾಡ್ಕೊಂಡ್ಬಂದು ಇಂಥ ಕಾರ್ಯಕ್ರಮ ಮಾಡಿದ್ರೆ ಬೆಂಗಳೂರು ಮಹಾನಗರ ಪಾಲಿಕೆ ಅಥವಾ ಏನು ಬೆಂಗಳೂರು ಮಾಡಿದರೆ GBA ಅದು ಒಳ್ಳೆ ಕಾರ್ಯಕ್ರಮ. ನಮ್ಮ ಗಿರಿಗಡ್ ಸಾಹೇಬ್ರಿಗೆ ಥ್ಯಾಂಕ್ಸ್ ಕೂಡ ಹೇಳ್ತೀವಿ. ಅದೊಂದು ಪೊದುವ ಪ್ರೋಗ್ರಾಮ್ ಮಾಡಿದ್ದಾರೆ. ಸಹಕರಿಸಿದ ಎಲ್ಲ ಸಿಬ್ಬಂದಿಗಳಿಗೂ ಒಳ್ಳೆ ಧನ್ಯವಾದ. ಡೈಲಿ 5:30 6:30 7 ಗಂಟೆ ತನಕ